ನಮಸ್ಕಾರ, ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಕಂಟೆಂಟ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ನಾನು ನಮ್ಮ ಫ್ರೆಂಡ್ ಗಿರಿ ಅಂತ ಇಬ್ಬರೇ ಇರೋದು. ಎಲ್ಲರೂ ಕೆಲ್ಸಕ್ಕೆ ಹೋಗೋರೆ ಆ್ಯಂಡ್ ಸ್ವಲ್ಪ ಜನ ಕಾಲೇಜ್ಗೆ ಹೋಗೋರೆ. ಅದಕ್ಕೋಸ್ಕರ ಇಬ್ಬರೇ ಒಂದು ಕಂಟೆಂಟ್ ಮಾಡೋಣ ಅಂತ ರೆಡಿಯಾಗಿದ್ದೀವಿ. ಆ ಕಂಟೆಂಟ್ ಇಷ್ಟ ಆಗ್ಬೋದು, ನೀವು ನೋಡಿ. ಲಾಸ್ಟಲ್ಲಿ ಹೆಂಗಿದ್ರು ಎಕ್ಸ್ಪ್ಲೋರ್ಡ್ ಆಗುತ್ತೆ, ಆಗಲಿ ಪರವಾಗಿಲ್ಲ. ನಾವು ಕಂಟೆಂಟ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನ ಹತ್ರ ಮೈಕ್ ಇಲ್ಲ. ಔಟ್ಸೈಡಲ್ಲಿ ಮಾಡೋದು, ಇದು ಹೊರಗಡೆ ಮಾಡೋದು. ಅದಕ್ಕೋಸ್ಕರ ಮೈಕ್ ಇಲ್ಲ ನಂದು. ಮೈಕ್ ಬರೋವರೆಗೂ ಸ್ವಲ್ಪ ನಂದು ಏನಪ್ಪ ವಾಯ್ಸು ಆ ಕಡೆ ಈ ಕಡೆ ಹೋಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಚೆನ್ನಾಗಿರುತ್ತೆ, ಸಪೋರ್ಟ್ ಮಾಡಿ. ಇದೇ ಥರ ಗಾಡಿ ಹತ್ರ ಬಂದೆ. ಸರಿ, ನಾವೀಗ ಹೊರಡೋದ ನಮ್ಮ ಫ್ರೆಂಡ್ ರೂಮ್ಗೆ ಹೋಗಿ ಅಲ್ಲಿ ನೋಡೋಣ ಏನಾಗುತ್ತೆ. ರೂಮ್ ಹತ್ರ ಬಂದಿದ್ದೀನಿ. ಏನು ಇನ್ನೂ ಡ್ರೆಸ್ ಆಗ್ತಾಯಿದ್ದೀನಂತೆ. ಅದಕ್ಕೆ ನಾನು ಇಲ್ಲೇ ಕೆಳಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಗಾಡಿ ಮೇಲೆ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ಹೊರಡೋದು. ಆಯಿತು, ಈಗ ಹೊರಡ್ತೀವಿ. ನಮ್ಮ ಹುಡುಗ ಬಂದ, ಗಿರಿ, ನಿಮಗೆ ಗೊತ್ತೇ ಇರುತ್ತೆ. ಈಗ ಶಿಸ್ತಾಗಿ ಜೂಡಿಯೋಗೆ ಹೋಗಿ ಅಲ್ಲಿ ಕಂಟೆಂಟ್ಸ್. ಓಕೆ, ಕಮ್ ಲೆಟ್ಸ್ ಗೋ. ಜೂಡಿಯೋ ಹತ್ರ ಬಂದ್ವಿ. ಇಲ್ಲೇ ಕಣ ಜೂಡಿಯೋ ನೋಡಿ. ಜೂಡಿಯೋ ಬಂದಿದ್ದೀವಿ. ಈ ನನ್ನ ಮಗ ನೋಡಿ. ಮಾತಾಡು ಮಚ್ಚಿ, ಮಾತಾಡೋ. ಆಯ್ಗ ಸರಿ, ಒಳಗಡೆ ಹೋಗೋಣ. ಇದು ಏಯ್, ಕ್ಯಾಮ್ರಾ ಆನ್ ಮಾಡೋ. ಅವ್ನು ಮಾತಾಡ್ತಾ ಇರೋದು ಏನೂ ಕೇಳಿಸ್ತಾ ಇಲ್ಲ ಇಲ್ಲಿ. ಮತ್ತೆ ನೀವು ಮಾತಾಡೋದು ಕೇಳಿಸ್ತಿಲ್ಲ. ಏಯ್, ವ್ಲಾಗಲ್ಲಿ ಇದ್ದೀನಲ್ಲೇ. ಹಂಗೆ ಮಾತಾಡ್ಬಾರ್ದು ಕೆಟ್ಟದಾಗಿ. ಕೆಟ್ಟದಾಗೆಲ್ಲ ಮಾತಾಡೋದಾದ್ರೆ ನಮ್ಮ ಹತ್ರ ಮಾತಾಡಬೇಡಪ್ಪ ಸಂದೀಪ. ಇವನೇ ನೋಡಿ, ಒಂದು ಕಳ್ಳನ ಮಗ ಇವನು. ಏಯ್, ತೋರ್ಸೋ. ಇವನು ಫೋನ್ ಇಟ್ಕೊಂಡವನಲ್ಲ. ಇವನು ದೊಡ್ಡ ಕಳ್ಳನ ಮಗ ಇವನು. ಜೂಡಿಯೋ ಮುಂದೆ ಇದ್ದೀವಿ. ಜೂಡಿಯೋಗೆ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡ್ರಿ, ನಗ್ತವನೆ. ಏನೋ ನಗ್ತಾ ಇರೋದು. ಬನ್ನಿ ಬ್ರೋ, ಹೋಗೋಣ. ಇರೋದೇ ಇಬ್ರು, ಏನು ಕಂಟೆಂಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಳಗೆ ಯಾರು ಇದ್ರೆ ಹೇಳ್ಕೊಳೋಣ. ಹಾಂ, ಫಿಕ್ಸು. ಓಕೆ, ಸರಿ, ಅಲ್ಲಿ ಸಿಗೋಣ. ಇರಿ. ಮಚ್ಚಿ, ಏನು ಬೇಕು? ಹಾಂ, ನೋಡಿ, ಈ ಔಟ್ಫಿಟ್ಟಲ್ಲಿ ಬಂದಿದ್ದೀನಿ. ಇದೇನು ಔಟ್ಫಿಟ್ ಅಲ್ಲ, ನಾನು ನೈಟ್ ವೇರಲ್ಲಿ ಬಂದಿದ್ದೀನಿ. ಸಂದೀಪ್ ಅಂತ ಅವರೇ. ಅವರು ಯೂಟ್ಯೂಬೆಲ್ಲ ಇಲ್ಲ, ಏನದು ಇನ್ಸ್ಟಾಗ್ರಾಮ್ ಸ್ಟುಡಿಯೋ ಬಂದಿದ್ದೀವಿ. ಕೆಂಗೇರಿ ಸ್ಟುಡಿಯೋಗೆ ಒಂದೇ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಲೇಡೀಸ್ದು ಜೆಂಟ್ಸ್ದು ಎಲ್ಲ ಹಾಕಂಗಿಲ್ವಂತೆ. ಬರೀ ಜೆಂಟ್ಸ್ ಮಾತ್ರ ಹಾಕ್ಬೇಕಂತೆ. ಟ್ರಯಲ್ ರೂಮಿಗೆ ತೊಗೊಂಡೋಗ್ಬೇಕಂತೆ. ಹಂಗೂ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಅದಕ್ಕೆ ಬರೀ ಜೆಂಟ್ಸ್ದೇ ತೊಗೊಂಡೋಗ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದು, ಇಲ್ಲಿ ವೀಡಿಯೋ ಶೂಟ್ ಮಾಡೋಂಗಿಲ್ಲ. ಅದಕ್ಕೆ ಏನು ಮಾಡೋದು ಮಿಕ್ಕಿ? ಹೇಳೋ, ಏನು ಮಾಡೋದು? ಏನಿಲ್ಲ, ವೀಡಿಯೋ ಶೂಟ್ ಮಾಡೋದು. ಸೆಲೆಕ್ಟ್ ಮಾಡಿದೆ ಈ ಔಟ್ಫಿಟ್ನ.
ಬಟ್ ಇಷ್ಟ ಆಗ್ತಾಯಿಲ್ಲ. ನೋಡೋಣ ಇಲ್ಲಿ ಹಾಕೊಂಡು ಟ್ರೈ ಮಾಡೋಣ, ಇಷ್ಟ ಆದರೆ ತೊಗೊಳೋಣ. ಸ್ಟುಡಿಯೋಗೆ ಹೋಗಿದ್ವಿ, ಸ್ಟುಡಿಯೋದಲ್ಲೇ ಇದ್ದೀವಿ. ಕಲೆಕ್ಷನ್ಸೇ ಚೆನ್ನಾಗಿಲ್ಲ, ಅದಕ್ಕೆ ನಾವು ಯಾವುದು ಟ್ರೈಯೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಲ್ಲಿ ಒಳಗೆ ಟ್ರಯಲ್ ರೂಮಿಗೆ ಒಳಗೆ ಹೋದರೆ ಅಲ್ಲಿ ಬೇರೆ ಚೆಕ್ ಮಾಡ್ತಾರೆ, ಗರ್ಲ್ಸ್ ತಂದರೆ ಮತ್ತೆ ವಾಪಸ್ ಕಳಿಸ್ತಾರೆ. ಅದಕ್ಕೆ ನಾವು ಟ್ರೈಯೂ ಮಾಡೋಕ್ಕೆ ಹೋಗಿಲ್ಲ. ಬೇರೆ ಸ್ಟುಡಿಯೋಗೆ ಹೋಗೋಣ ಅಂತ ನೆಕ್ಸ್ಟ್ ಸಂಡೇ ಪ್ಲ್ಯಾನ್ ಹಾಕಿದ್ದೀವಿ. ಬೇರೆ ಸ್ಟುಡಿಯೋಗೆ ಹೋಗೋಣ ಅಂತ, ಅಲ್ಲಿ ನೋಡೋಣ ಇಲ್ಲಿ. ಸಾರಿ ಫಾರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಎಲ್ಲಿ ಬಿಡ್ಬೇಕಪ್ಪ ಇವಾಗ? ಎಲ್ಲಿ ಬಿಡ್ಬೇಕು ಇವಾಗ? ಲೈಟಿಗೆ ಬಿಡ. ಈ ಕಡೆ ಬಿಡ್ತೀನಿ ನೋಡಿ, ಇವಾಗ ನಾನು ಸರಿಯಾಗಿ ಬಿಡ್ತೀನಿ. ಇವ್ರಿಗೆ ಬಿಡ್ತೀನಿ ಮೇಲೆ. ಗೇರ್ ಕೇಳೋಣ ಈಗ ಯಾಕಡೆ ಬಿಡ್ಬೇಕು ಇವಾಗ? ಈ ಕಡೆ ಹಿಂಗೆ ಬಿಡ, ಹಿಂಗೆ ಬಿಡ್ಬೇಕಾ? ಹಿಂಗೆ ಬಿಡು, ಹಂಗೆ ಬಿಡು. ನೆಕ್ಸ್ಟ್ ಅಲ್ಲಿ ಬಿಡು, ಅದು ಬಿಟ್ಟು ಶೇರ್ ಮಾಡಿದ್ದವನು ಲೊಕೇಶನು ಇಲ್ಲ ಮಾಡಿಲ್ಲ. ಮತ್ತೆ ಈ ಕಡೆ ಈಗ ಲೆಫ್ಟ್ ಎಲ್ಲ ಕಡೆ ನಡಿ. ಎಲ್ಲ ಕಡೆ ಬಿಡ್ತೀನಿ. ಯಾರು ಹೇಳಿ ಬಿಡ್ತೀನಿ ನೋಡಿ ಇವಾಗ ಎಲ್ಲರ ಮೇಲೆ. ನೋಡಿ ಗಾಯ್ಸ್, ಏನದು ನಮ್ಮ ಫ್ರೆಂಡ್ ಮನೆ ಹುಡುಕ್ತಿದ್ದೀವಿ. ಫ್ರೆಂಡ್ ಮನೆ ನನ್ನ ಮಚ್ಚ ಇದ್ದಾನೆ, ಸಿಗ್ತಾನೆ ಇಲ್ಲ. ಎಲ್ಲಿ ಹುಡುಕಿದ್ರು ಬಚ್ಚಿಕೊಂಬಿಟ್ಟಂತೆ. ಬಚ್ಚಿಕೊಂಬಿಟ್ಟಂತೆ. ಹಿಂಗೆ ನೋಡಿ ಹೆಂಗೆ ಬೇಕು ಹಂಗೆ ಬಿಡ್ತಿದ್ದೀನಿ ನಾವು. ತಲೆ ಕೆಟ್ಟು ಹೆಂಗೆ ಹೇಳ್ತಾನೆ ಹಂಗೆ ಬಿಡ್ತಿದ್ದ. ಹೊಡಿ ಈಗ. ಅವ್ರನ್ನ ಹೊಡೆನಾ? ಈಗ ಯಾವ್ದು ಸಾಲಿ ಐತೆ ತಡಿ, ಇಲ್ಲಿ ಹೊಡಿಯೋ ಸಾಲಿ ಹುಡುಗಿಯಾರು ನೋಡಕ್ ಬಂದಾರ್ರಿ. ಇಲ್ಲ ಯಾವಕ್ಕೆ ಒಂದು ಪಾಪ ಹೊಡಿತೀನಿ ನೋಡಿ ಇವಾಗ ಮ್ಯಾಗೆ. ಎಲ್ಲಿ ಬೇಡ, ಹಿಂಗೆ ಸೀದಾ ಹೊಡಿ ನೀನು. ಸೀದಾ ಹೊಡಿತೀನಿ ತಡಿ ಇವಾಗ ಇವ್ರ ಮೇಲೆ ಬಂದು. ಎಲ್ರಿ ಸಿಗ್ತಾನೆ ಇಲ್ಲ ಮನೆ, ಏನಕ್ಕೆ ಗೊತ್ತಿಲ್ಲ. ಯಾರ್ಯಾರು ಕೇಳೋಣ ಅಡ್ರೆಸ್ಸು. ಇವಾಗ ಎಲ್ಲಿ ಬಂದ್ವಿ ಹೇಳು? ರೈಲ್ವೆ ಸ್ಟೇಷನ್. ಹಾಂ ಈ ದಾರಿ ಬಿಡಿ, ಈ ದಾರಿಗೆ. ನಾನು ಈ ದಾರಿ ಆಗಿದ್ದು ಅವಳು ಕರ್ಕೊಂಡ್ಬರ್ತಿದ್ನಲ್ಲ ನಿಮಗೆ. ಮಚ್ಚಿ ಈ ದಾರಿ ಬಂದ್ಬಿಟ್ಟು ಹೆಂಗೆ ಗೊತ್ತಾ? ಇಲ್ಲ ಇವನು ಬಂದ್ಬಿಟ್ಟು ಇವನು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ನಾವು ಬಿಡ್ದಿ ಟೂರು ಬಿಡ್ದಿ ಮೂಲ ತೋರಿಸ್ತಾ ಇದ್ದೀವಿ ನಿಮಗೆ. ಹಾಂ ಮುಂಚೆ ಇದು ಯಾವ ರೋಡು? ಇದು ನಮ್ಮ ಮಚ್ಚ ಇದ್ದಿದ್ದು ಇದೇ ಬಿಲ್ಡಿಂಗಲ್ಲಿ. ಮಚ್ಚಿ ಅದೇ ಬಿಲ್ಡಿಂಗಲ್ಲಿ ನಮ್ಮ ಮಚ್ಚ ಇದ್ದೆ. ಆಂಡಾಳಮ್ಮನ ಬಿಡ್ತೀನಿ ತಡಿ ಸರಿಯಾಗಿ. ಕರ್ಕೊಂಡ್ಬಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ ನೋಡಿದ್ವಿ. ಹಂಗಂತೆ ಊಟ ಐತಿ ಇಲ್ಲಿ. ಸೀರಿಯಸ್ ಆಗಿ ಅನ್ಕೊಂಡು ಬೇಡ ರೈಟಿಗೆ ಎಲ್ಲ ಕಡೆ ಬಿಡ್ತೀನಿ. ಹೊಡಿತೀನಿ ನಾನು, ಸಂಜೆಗೆ ಹೊಡಿತೀನಿ ನೋಡಿ. ಮತ್ತೆ ಸ್ಟಿಕ್ ಹಾಕೊಳ್ಳೋ ಚೆನ್ನಾಗಿ ಬರುತ್ತೆ. ತಡಿ ಮುಂದೆ ದಾರಿ ಇಲ್ಲ. ಬಾಯ್ ಗಿರೀಶ್. ಲವ್ ಎಲ್ಲ ಇಲ್ಲ, ಸುಮ್ಮನೆ ಯಾರೋ ಬೇರೆಯವ್ರ ಕಾಲ್ ಮಾಡಿದ್ರಂತೆ, ಅದಕ್ಕೆ ಮಾತಾಡ್ತಾನೆ. ಇವ್ರನ್ನ ನಿಮ್ಮನ್ನ ತೋರಿಸ್ತಾ ಇದ್ದೆ. ಇವ್ರ ಹೆಸರು ಬ್ರೋ, ನಾವೆಲ್ಲ ಕರೆಯೋದು ಸಿಗ್ಮಾ ಅಂತ ಇವ್ರನ್ನ. ಹಾಯ್ ಮಾಡಿ ಬ್ರೋ. ನಮಸ್ಕಾರ. ಹೇಳಿ ಮುಂದಕ್ಕೆ. ಏನು ಹೇಳ್ಬೇಕಪ್ಪ, ಅಣ್ಣ ಏನೋ ಮಾಡತ್ತಾನ, ಚಲೋ ಸಪೋರ್ಟ್ ಮಾಡ್ರಿ. ಬೆಳೆಸ್ಬೇಕು, ಬಡ್ರ ಮಂದಿ ಇದ್ದೀವಿ. ಹಿಂಗ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹಾಗೆ ಇರಲಿ. ಇದೇ ಬಿಡ್ದಿ ರೈಲ್ವೆ ಸ್ಟೇಷನ್ ರೀ. ಇವ್ರ ಹೆಸರು ಲೋಹಿತ್ ಅಂತ. ಫುಲ್ ಸಿಟ್ಟಿಂಗ್ ನೈಟ್ ಎಲ್ಲ. ಇವರಿಗೋಸ್ಕರ ಎಲ್ಲಿಂದ ಹುಡ್ಕೊಂಡ್ ಬಂದಿರೋದು ಹೇಳ್ರಿ ನಾವು? ದಾಸರಹಳ್ಳಿಯಿಂದ ಬಿಡ್ತಿಗೆ ಬಂದಿದ್ದೀವಿ. ಉತ್ತರ ಕನ್ನಡದವರು ಬೇಜಾರು ಮಾಡ್ಕೋಬೇಕು.
ಬಿಗ್ ಬಾಸ್ ಎಲ್ಲ ಬೆಚ್ಚಿದಾರಂತೇನು ಬಿಗ್ ಬಾಸ್ ಅಲ್ಲೇ ಬೈದವ್ರೆ, ಇವ್ರು ಬೈಯೋದ್ರಲ್ಲಿ ಏನಿಲ್ಲ ಬಿಡ್ರಿ. ಓಕೆ ಬಾಯ್ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಾವೀಗ ನಮ್ಮ ಫ್ರೆಂಡ್ ರೂಮ್ ಹತ್ರ ಇದ್ದೀವಿ. ಅವ್ರ ರೂಮ್ ಬಂದ್ಬಿಟ್ಟು ಬಿಡ್ದಿ ಕಾಣಿಸ್ತಾ ಇದೆಯಾ? ಬಿಡ್ದಿ ರೈಲ್ವೆ ಸ್ಟೇಷನ್ ಹತ್ರ ಅವ್ರ ರೂಮು. ಒಂದು ಟ್ರೈನು ನೋಡಿ, 2 ಟ್ರೈನು. ಅವ್ರಿಗೆ ನೈಟೆಲ್ಲ ಹೆಂಗೆ ನಿದ್ದೆ ಬರುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಆವಾಗಲೇ ಒಂದು ಟ್ರೈನ್ ಇತ್ತು, ಅದರಲ್ಲಿ ಇಂಜಿನ್ನೇ ಇರಲಿಲ್ಲ. ಏನಿದು ಗೌರ್ಮೆಂಟ್? ಏನ್ರಿ ಗೌರ್ಮೆಂಟ್? ಏನು ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಆರಾಮಿದಿರಲ್ಲೋ? ನಮಗೆ ಅಷ್ಟೇ ಸಾಕು. ನೀವು ಆರಾಮಿದ್ರೆ ನಾವು ಆರಾಮ ಅಷ್ಟೇ. ಈ ಮುಂದಿನ ಮಾತಾಡೋನು ಬರ್ರಿ. ಇವರು ಗಿರೀಶ್ ಅಂತ, ಇದು ನಿಮ್ಗೆ ಗೊತ್ತು, ನನ್ನ ಕುಚಿಕ್ಕು. ಇವನು ಎಷ್ಟು ಮಚ್ಚಿ, ನಂದು ಎಷ್ಟು ವರ್ಷ ಫ್ರೆಂಡ್ಶಿಪ್? ನಮ್ಮದು 3 ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು. ಆ್ಯಂಡ್ ಎಲ್ಲರ ಥರನೇ ಇವನು ಅಂತ ಅಲ್ಲ, ಇವನು ಸ್ವಲ್ಪ ಡಿಫ್ರೆಂಟು. ಆ್ಯಂಡ್ ಇವರು ನಮ್ಮ ಲೋಹಿತ್ ಬ್ರೋ, ಒಂದು ಸ್ವಲ್ಪ ಕೈಂಡ್ ಹಾರ್ಟೆಡ್ ಪರ್ಸನ್ ಇವರು. ಲೋಹಿತ್ ಅಂದ್ರೆ ವ್ಲಾಗ್ ಮಾಡ್ತಾ ಇರೋದು ಬಂದ್ಬಿಟ್ಟು ಇವರು ದೇವರಾಜ್ ಬ್ರೋ ಅಂತ. ಇವ್ರ ಫ್ರೆಂಡು, ಇವ್ರ ಫ್ರೆಂಡು ಇಬ್ರು ಗಿರೀಶ್ ಫ್ರೆಂಡೇ. ನನ್ನ ಫ್ರೆಂಡ್ ಯಾರೂ ಇಲ್ಲ ಇಲ್ಲಿ. ಆ್ಯಂಡ್ ಅವರು ತುಂಬ ಬ್ರೇವ್ ಪರ್ಸನ್. ಯಾಕೆ ಹಿಂಗಂತ? ನಾನು ನಿಮ್ಮ ಫ್ರೆಂಡಪ್ಪ. ಫ್ರೆಂಡ್ ಯಾಕೆ ನೋಡ್ರಿ, ಈ ಫ್ರೆಂಡ್ಶಿಪ್ನಾಗ ಹಿಂಗ ಭೇದ ಭಾವ ಮಾಡತ್ತಾನ. ಏನು ಹೇಳ್ಬೇಕಿತ್ತು ಅಂತಲ್ಲ, ಫಸ್ಟ್ ಟೈಮ್ ಮೀಟ್ ಅಲ್ವಾ, ಅದಕ್ಕೋಸ್ಕರ ಹಂಗ ಅಂದಿದ್ದು, ಇನ್ನೇನಿಲ್ಲ. ನಂದು ಕೌಶಿದು ಭೇಟಿ ಆಗೈತಿ. ಭೇಟಿ ಆಗೈತೆ ಇಲ್ಲ ಅಂತಲ್ಲ, ಬಟ್ ಜಾಸ್ತಿ ಕ್ಲೋಸ್ ಇಲ್ಲ. ನೀವು ನನಗೆ ಜಾಸ್ತಿ ಅಷ್ಟು ಕ್ಲೋಸ್ ಇಲ್ಲ. ಇವತ್ತಿಂದ ಅಷ್ಟು ಕ್ಲೋಸ್ ಆಗಿ ಇರ್ತೀರಾ. ಇವರು ಅಷ್ಟೇ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವ್ರಿಗೆ ಬಿಟ್ಟಿದ್ದು ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ ಬ್ರೋ. ಮಾತಾಡಿ. ಅವಾಗಲೇ ಹೇಳ್ದಂಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದಿರಲ್ಲಪ್ಪ? ನೀವು ಆರಾಮಿರ್ರಿ, ನಾನು ಆರಾಮಿರ್ತೀನಿ. ನೀವು ಆರಾಮಿದ್ರೆ ನಾನು ಆರಾಮ. ಈಗ ನೋಡೋಣ ಬರ್ರಿ. ಈಗ ನಾವು ಅವಾಗಲೇ ಎಲ್ಲಿ ಬಂದಿದ್ವಿ? ನಲ್ಲಿಗುಡ್ಡ ಕೆರೆಗೆ ಬಂದಿದ್ವಿ. ಕತ್ಲ ನಿಮಗೆ ಕಾಣತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ಒಟ್ಟ ನೋಡ್ಕೇರಿ, ಆನಂದ ಪಡ್ರಿ ಅಷ್ಟೇ. ಹಂಗೂ ನಮ್ಮ ಹುಡುಗಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ಪಾಪ ಇನ್ನು ಬೆಳಿಬೇಕಂತ ಭಾಳ ಕಷ್ಟಪಡತ್ತಾನ. ಅದಕ್ಕೆ ನಾವೆಲ್ಲರೂ ಸಾಥ್ ಇರ್ತೀವಿ. ನೀವು ಸಾಥಾಗಿದ್ರೆ ಅಷ್ಟ ಸಾಕು. ಇವ ನಮ್ಮ ಲೋಹಿತ್ ಭಯ್ಯ ಅಂತಂದ ನಮ್ಮ ನೋಡ್ರಿ, 1 ವರ್ಷದ ಫ್ರೆಂಡ್ಶಿಪ್ಪು ಅಂದ್ರೆ ಇಷ್ಟು ಗಟ್ಟಿ ಆಗೈತಂದ್ರೆ ನೀವು ಹೇಳ್ಬೇಕು ಹೆಂಗಿರ್ಬೋದು ನಾವು, ಹೆಂಗಿಲ್ಲ ಅನ್ನೋದು. ಆದರೂ ಇವ ನಮ್ಮ ಲೋಹಿತ್ ಭಯ್ಯ, ಇವ ಅಂತರೂ ನಮ್ಮ ಗಿರೀಶ್. ನಿಮಗೆ ಇನ್ನೊಂದು ಮಾತು, ಇದು ಕೌಶಿಕ್ ಬ್ರೋ. ಆಗ ನಂದು ಕೊಪ್ಪಳ ಡಿಸ್ಟಿಕ್, ಇವ್ರದ್ದು ಇಲ್ಲೇ ಲೋಕಲ್ ಬೆಂಗಳೂರು. ಇವಂದು ಬೆಳಗಾವಿ, ದಾವಣಗೆರೆ, ಬೆಣ್ಣೆ ನಗರಿ ದಾವಣಗೆರೆ. ಆಯ್ತಾ? ಹಾಂ, ಅದ್ರ ನಂಬರ್ ನಾವು ಬಿಟ್ಕೊಡಂಗಿಲ್ಲ. ಬೆಣ್ಣೆ ನಗರಿ, ಕುಂದಾನಗರಿ, ಬೆಳಗಾವಿ. ನಮ್ಮನ್ನ ಬಿಟ್ಬಿಡ್ತೀರಾ ನೀವು? ನಮ್ಮನ್ನ ಬಿಟ್ಬಿಡ್ತೀರಾ? ನಿಮ್ಗೆ ನೀವ ಹೇಳ್ಕರಿ. ನೋಡಿದ್ರ, ನಮ್ಮನ್ನ ಬಿಟ್ಬಿಡ್ತಾರೆ ಗೈಸ್ ಇವರೆಲ್ಲ. ಆ್ಯಕ್ಚುಲಿ ನಮ್ಮದು ಚಿಕ್ಕಮಂಗ್ಳೂರು, ನಮ್ಮದು ಈ ಕಡೆ ಬರುತ್ತೆ, ಮಂಗಳೂರು ಕಡೆ ಬರುತ್ತೆ. ಆದರೂ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಮ್ಮದು ಬೆಂಗಳೂರು ಅಂತಲೇ. ಆ್ಯಕ್ಚುಲಿ ನಮ್ಮದು ಚಿಕ್ಕಮಂಗ್ಳೂರು, ಕಾಫಿ ನಾಡು. ಯಾವುದೇ ಅಲ್ಲಿ ಆಗಿ ಈಗ ನಮಗೆ ಸಂಬಂಧ ಪಡೆಯಿಲ್ರಿ. ಈಗ ಏನಪ್ಪ ಅಂದ್ರೆ ಮ್ಯಾಟ್ರೆ, ಈಗ ಇಲ್ಲಿ ಬಂದೀವಿ, ಫುಲ್ಲು ಮಸ್ತ್ ಚೇತಪಾತ ಎಂಜಾಯ್ ಮಾಡಿದ್ದೀವಿ. ಇನ್ನೇನು ಮನೆಗೆ ಹೋಗೋ ಟೈಮ್ ಆಗೈತಿ. ಪಾಪ ಇವರು ದಾಸರಳ್ಳಿ ಹೋಗ್ಬೇಕು. ಹಾಂ, ನಾವೇನು ಇಲ್ಲೇ ಸತ್ರ 2 ಹೆಜ್ಜೆ ಹಾಕಿದ್ರು ಇಲ್ಲೇ ಬೀಳ್ತೀವಿ ರೂಮ್ನ್ಯಾಕ. ಹಾಂ, ಇವರು ಪಾಪ ದಾಸರಳ್ಳಿ ಹೋಗ್ಬೇಕು. ಪಾಪ ಭಾಳ ದಿವಸ ಆಯ್ತು ನೀಟಾಗಿ. ಹಾಂ, ದಟ್ಸ್ ಮೈ ಸ್ಟೈಲ. ಬರಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ, ಸಪೋರ್ಟ್ ಮಾಡ್ಕೊಂತೀರಿ. ನೀವು ಬೆಳೀರಿ, ನಾವು ಬೆಳಿತೀವಿ ಅಷ್ಟೇ. ಥ್ಯಾಂಕ್ ಯು. ನಲ್ಲಿಗುಡ್ಡೆ ಕೆರೆಯಿಂದ ನಾವೀಗ ಬಿಡದಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಈ ಬ್ರೋನ ಆ್ಯಂಡ್
ದೇವರಾಜ್ ಬ್ರೋನ ಡ್ರಾಪ್ ಮಾಡಿಬಿಟ್ಟು ನಾವೀಗ ಟೀದಾಸಳ್ಳಿಗೆ ಹೋಗ್ಬೇಕು ಬ್ರೋ. ನಾನು ಇವನ್ನ ಇಲ್ಲೇ ಸೆಕೆಂಡ್ ಸ್ಟೇಜಲ್ಲಿ ಎತ್ತಾಕ್ಬಿಟ್ಟು ನಾನು ಟೀದಾಸಳ್ಳಿಗೆ ಹೋಗ್ಬೇಕು. ಕಿಲೋಮೀಟರ್ಸ್ ಐತೆ. ಏನು ಮಾಡೋದು ಗೊತ್ತಾಗಲ್ಲ ಅಲ್ಲ. ತಿಗ ಮುಚ್ಕೊಂಡು ಮನೆಗೆ ಹೋಗ್ಲೇಬೇಕು, ಇಲ್ಲಾಂದರೆ ನಮ್ಮಮ್ಮ ಹೊಡಿತಾರೆ, ಸರಿಯಾಗಿ ಹೊಡಿತಾರೆ. ಅದಕ್ಕೆ ವಿ ಆರ್ ಆನ್ ದಿ ವೇ. ಒಂದು ಗಾಡಿಗೆ ಎಷ್ಟು ಮಂದಿ ತೋರಿಸು. ನಾವು ನೋಡಿ ಒಂದು ಗಾಡಿಗೆ 4 ಜನ ಇದ್ದೀವಿ. ಬರೀ ಥರ್ಡ್ ಸರ್ವಿಸ್ ಆಗಿರೋದು ಆ್ಯಂಡ್ ದಿಸ್ ಈಸ್ ಬೆಂಗಳೂರು ಮೈಸೂರು ಹೈವೇ. 4 ಜನ ಇದ್ದೀವಿ ಕ್ಲಿಯರ್ ಆಗಿ ಪಾಪ ನೋಡಿ. 1 2 3 4 ಜನ ಇದ್ದೀವಿ. ಬರೀ 3 ಸರ್ವಿಸ್ ಅಷ್ಟೇ ಆಗಿರೋದು. ಆಯಿಲ್ ಚೇಂಜ್ ಕೂಡ ಮಾಡ್ತಿಲ್ಲ. ಗಾಡಿ ನೋಡಿದ್ರೆ 10,000 ನೋಡೋಕ್ಕೆ. ಏನು ಮಾಡೋದು ಗೊತ್ತಾಗಲ್ಲ ಅಲ್ಲ. ಅಲ್ಲಿ ನಾಳೆ ಹೋಗ್ಬಿಟ್ಟು ಗಾಡಿ ಸರ್ವಿಸ್ ಮಾಡೋಕ್ಕೆ ಕೊಟ್ಬಿಟ್ಟು ಆ್ಯಂಡ್ ವಿ ಶುಡ್ ಟ್ರಾವೆಲ್ ಫಾರ್ ಫ್ಯೂಚರ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಮನೆ ಹತ್ರ ಬಂದ್ವಿ ಬ್ರೋ. ಟೇಕ್ ಕೇರ್, ಹುಷಾರು, ಮತ್ತೆ ಮೀಟ್ ಆಗೋಣ. ನಮ್ಮ ಗಿರಿ ನಮ್ಮ ಫ್ರೆಂಡ್ ಬ್ರೋ, ಹುಷಾರು, ಮೀಟ್ ಆಗೋಣ. ಮತ್ತೆ ಇನ್ನೊಂದು ವೀಕಲ್ಲಿ ಮತ್ತೆ ಬರ್ತೀನಿ, ಮೀಟ್ ಆಗೋಣ. ಓಕೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳಿ, ಪರವಾಗಿಲ್ಲ, ಹೇಳಿ ಪರವಾಗಿಲ್ಲ. ಇವರು ನಿಮಗೆ ಗೊತ್ತಲ್ಲ, ದೇವರಾಜ್ ಬ್ರೋ. ಎಲ್ಲರೂ ಕಳ್ಸ್ಕೊಡ್ರಿ ಇವ್ರನ್ನ. ಹೇಳಿ ಬ್ರೋ, ಕಳ್ಸ್ಕೊಡಿ. ಅವ್ರ ಮನೆ ಹತ್ರ ಪಪ್ಪ ಆರಾಮ್ನಾಗ ಚಲೋತ್ನಾಗ ಊಟ ಮಾಡಿ ಬ್ರೋ. ಅಣ್ಣಂದು ನಾಳೆ ಫಸ್ಟ್ ಶಿಫ್ಟ್ ಐತಿ. ನಾಳೆ ಫಸ್ಟ್ ಶಿಫ್ಟ್ ಐತೆ, ಕೆಲ್ಸಕ್ಕೆ ಹೋಗ್ಬೇಕು. ಕ್ಯಾಮ್ರಾಮ್ಯಾನ್ ಏನು ಗೊತ್ತಾ, ಇಲ್ಲಿ ಜಲ್ಲಿ ಮೇಲೆ ನಿಂತ್ಕೊಂಡು ಅವನೇ ಕೆಳಗೆ ಬೀಳ್ತವನೆ. ಬ್ರೋ, ರೂಮ್ಗೆ ಬಂದಿದ್ದೀವಿ ನೋಡಿ. ಬ್ಯಾಚುಲರ್ಸ್ ರೂಮು, ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ವಿ ಹ್ಯಾವ್ ಕೇಮ್ ಟು ದೇವರಾಜ್ ಬ್ರೋಸ್ ರೂಮ್. ಮೇಲೆ ಹತ್ಬೇಕು. ಇವರು ಶ್ರೀಮಂತರು, ಇವರು ಮೇಲೆ ಹತ್ಬೇಕು. ನೋಡಿ, ಮೇಲೆ ಹತ್ಬೇಕು. ಶ್ರೀಮಂತರಾಗ್ಬಿಟ್ಟವ್ರೆ, ಟೈರ್ಡಾಗಿ ಬಂದ್ಬಿಟ್ಟು. ಇದೆ ರೂಮೇ, ಮನೆನೇ ಮಾಡಿಬಿಟ್ಟವ್ರೆ ನೋಡಿ. ಇದೆ ಅವ್ರ ಮನೆ, ಅಡುಗೆ ಮನೆ, ವಾಶ್ರೂಮು. ತಿನ್ನಕ್ಕೆಲ್ಲ ಟೈಮ್ ಇಲ್ಲ ಬ್ರೋ. ಈಗ ಸೀರಿಯಸ್ ಆಗಿ ಟೈಮ್ ಇಲ್ಲ. ಇವ್ರ ಹೆಸರು ಗೊತ್ತಿಲ್ಲ ಬ್ರೋ. ನಿಮ್ಮ ಹೆಸರು ಬೆಟ್ಟಜ್ಜ. ಇವರು ಬಜ್ಜಿ ಮಾಡಕ್ಕೆ ಏನದು ಕಟ್ಲೆಟ್, ಸೋಡಾ ಎಲ್ಲ ಹಾಕ್ತವ್ರೆ. ಬ್ರೋ, ನಿಮ್ಮ ಹೆಸರು ಮಂಜುನಾಥ್. ಚಿತ್ರಾನ್ನ ಮಾಡ್ತವ್ರೆ ನೋಡಿ. ಇದು ನಮ್ಮ ಬ್ಯಾಚುಲರ್ಸ್ ಲೈಫು. ಬ್ರೋ ಇದು. ಸರಿ, ನಾವೀಗ ಹೊರಡಕ್ಕೆ ಟೈಮ್ ಆಯ್ತು. ಇಲ್ಲೊಬ್ರು ಅವ್ರೆ ನೋಡಿ ಬ್ರೋ. ಈಗ ನಿಮ್ಮನ್ನ ಕಳಿಸ್ಕೊಡೋ ಸಮಯ. ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮನ್ನ ಕಳಿಸ್ಕೊಡೋದು. ಓಕೆ, ಥ್ಯಾಂಕ್ ಯು, ಹುಷಾರು, ಬಾಯ್, ಮೀಟ್ ಆಗೋಣ ಮತ್ತೆ. ಇದು ಇವ್ರ ಸ್ಟೈಲು ಅನ್ನೋದು, ಇವ್ರ ಸ್ಟೈಲ್ ಅಂತೆ. ಏನು ಇನ್ನೊಂದ್ಸಲಿ ಮಾಡಿ ಬ್ರೋ. ಸರಿ, ಆಯ್ತು, ಟೈಮ್ ಆಯಿತು. ಬೈ. ಇವತ್ತಿಂದು ವಿಡಿಯೋ ಇಷ್ಟೇ. ಸರಿ, ಓಕೆ. ಇವನೇ ನೋಡಿ ನಮ್ಮ ಗಿರಿ, ಮಲ್ಗೋನೆ. ಎಲ್ಲ ರೆಡಿ ಐತೆ ಮಲ್ಗೋಕ್ಕೆ. ಆ್ಯಂಡ್ ವಿ ಶುಡ್ ಎಂಡ್ ದಿ ವ್ಲಾಗ್. ಟೈಮ್ ಟು ಎಂಡ್ ದಿ ವ್ಲಾಗ್. ಓಕೆ, ಗುಡ್ ನೈಟ್, ಬಾಯ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಹುಷಾರು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.
ಬಾಯ್. ಸರಿ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಪ್ರೀತಿಯ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವ್ಲಾಗ್. ಬೈ ಬಾಯ್.